ಟೆಕ್ನಿಕಲಿ ನಿಮ್ಮ ಹತ್ರನೇ ಮಾತಾಡ್ಬೇಕು, DOP ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ. ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದ್ರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡು ಮಾಡಿರುವಂತ ಸಿನಿಮಾ ಇದು? ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ. ಡಾಲಿ ತರಂಗಿಲ್ಲ, ಟ್ರ್ಯಾಕ್ ಶಾಟ್ಸ್ ಮಾಡಂಗಿಲ್ಲ ಅಂತ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಗಿಂಬಲ್ ಶಾಟ್ಸು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಸೊ ಪ್ರೀ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು, ಚೇತನ್ ಆಗಲಿ. ಅದು ಬಿಟ್ಟರೆ ಪ್ರೊಡಕ್ಷನಲ್ಲಿ ನಮಗೆ ತುಂಬ ಈಸಿ ಆಯಿತು. ಪ್ರೀ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದಕ್ಕೆ ಪ್ರೊಡಕ್ಷನಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡಲಿ ಏನೂ ಮಾಡಲಿಲ್ಲ. ಸರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ದರು. ದಿನಕ್ಕೆ 4 to 5 ಸೀನ್ಸ್ ಮಾಡಿದ್ವಿ ನಾವು. ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು 4 to 5 ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ. ಅದು ಬೇಜಾನ್ ಕನ್ಸ್ಟೆಂಟ್ ಇತ್ತು, ಯಾಕೆಂದರೆ ನಾವು 1 ತಿಂಗಳಿಗೆ ಬಾಡಿಗೆ ತೊಗೊಂಡಿದ್ದು, ಅದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ. ಇಟ್ ವಾಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್. ಹಾಗಾಗಿ ಒಂದು 4-5 ಸೀನು ರಾತ್ರಿ ಎಲ್ಲ ಮಾಡಿದ್ದೀವಿ. ಕೆಲವು ಸರಿ ಸರ್ ಏನು ಮಾತಾಡಿಲ್ಲ, ಮಾಡಿಕೊಟ್ಟಿದ್ದಾರೆ. ಸೊ ಚೇತನ್ ಅಂತ ಬಂದಾಗ, ಚೇತನ್ ನಾನು ಕಾಲೇಜಿಂದ ಫ್ರೆಂಡ್ಸು, ಸುಮಾರು ಒಂದು 20 ವರ್ಷದ ಫ್ರೆಂಡ್ಶಿಪ್ ಇದು. ಸೊ ಇದು ಮುಂಚೆಯಿಂದನೂ ಇತ್ತು. ನನಗೆ ಸುಮಾರು ಸಲ ಬಂದು ಪಿಕ್ಚರ್ನೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಒಂದು ಟೈಮಲ್ಲಿ 2018 ಅನ್ಸುತ್ತೆ ಪ್ರಾಬಬ್ಲಿ, ಅವಾಗ ಬಂದು ಈ ಥರ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ನೋಡು ನೀನು ಕ್ಯಾಮ್ರಾ ಕೆಲಸ ಮಾಡ್ತೀಯಾ ಹೀಗೆ ಅಂತ ಕೇಳ್ದ. ಸೊ ಹಾಗೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ದಟ್ ಈಸ್ ಬಿಕಾಸ್ ಚೇತನ್, ಅವನ ಮೇಲೆ ಇದ್ದಿದ್ದು ನಂಬಿಕೆ. ಇನ್ನೂ ಒಂದು ರೀಸನ್ನು, ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ರಿಯಲಿ ಸರ್ ಹೇಳ್ದಂಗೆ ಇದು ಆಫ್ ಬೀಟ್ ಸಿನಿಮಾ. ಇದರಲ್ಲಿ ಏನೊಂಥರ ಹೀರೋಯಿಸಮ್ ತೋರಿಸೋದಾಗಲಿ, ಟಿಪಿಕಲ್ 4-5 ಹಾಡು ಹಾಕ್ಕೊಂಡು ಡ್ಯಾನ್ಸು ಆ ಥರ ಎಲ್ಲ ಏನಿರಲಿಲ್ಲ. ಇನ್ನೊಂದು ಸರ್ ಹೇಳ್ದಾಗೇನೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ, ಎಲ್ಲಾರ್ದು ಗ್ರೇ ಶೇಡ್ಸ್ನೇ ತೋರಿಸಿರೋದು. ಇಲ್ಲಿ ಯಾರೂ ವೈಟ್ ಇಲ್ಲ, ಯಾರೂ ಬ್ಲ್ಯಾಕ್ ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಅವ್ರವ್ರದ್ದೇ ರೀಸನ್ಗಳಿರುತ್ತೆ ತಪ್ಪು ಮಾಡೋದಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಇದು. ಬಟ್ ಏನು ಅಂದರೆ ನಮಗೆ ಒಂದು ಈಗ ಕಳೆದ ಒಂದು 5 ವರ್ಷದಿಂದ ಈಗ ಯೂಟ್ಯೂಬಲ್ಲಿ ಬೂಮ್ ಆಗಿದೆ. ಎಲ್ಲ ನಾಲೆಡ್ಜ್ ಸಿಗುತ್ತೆ, ಫ್ರೀ ನಾಲೆಡ್ಜ್ ಸಿಗುತ್ತೆ, ಹುಡುಕ್ತೀವಿ, ಕಲ್ತ್ಕೊತೀವಿ. ಇಲ್ಲ ಏನಾದ್ರು ತೊಂದರೆ ಇದೆ ಅಂದರೆ ಯಾರಿಗಾದ್ರು ಕೇಳ್ತೀವಿ, ಫೋನ್ ಮಾಡ್ತೀವಿ, ಪಿಂಗ್ ಮಾಡ್ತೀವಿ, ಆ ಥರ ಫೋರಮಲ್ಲೆಲ್ಲ ಹುಡುಕಿ ಮಾಡ್ತೀವಿ. ಹಂಗಾಗಿ ಇದು ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ನಮಗೆ. ಬಟ್ ಇದೇ ಒಂದು 10 ವರ್ಷ ಹಿಂದೆ ಅಂದಿದ್ರೆ ನಮಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿತ್ತು, ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು. ಸೊ ಇವತ್ತು ಯೂಟ್ಯೂಬಲ್ಲೆಲ್ಲ ಫ್ರೀಯಾಗಿ ನಮಗೆ ನಾಲೆಡ್ಜ್ ಸಿಗ್ತಿರೋದ್ರಿಂದ ಸೊ ಇದು ತುಂಬ ಈಸಿ ಆಯಿತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.